ಹಾಯ್ ಎಲ್ಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಮ್ಯಾಚ್ ಶುಕ್ರವಾರ ಸಂಜೆ CSK ಮತ್ತು RCB ಪೊಂಗಲ್ಲು ಮತ್ತು ಬಿಸಿಬೇಳೆ ಬಾತಿನ ಒಂದು ಕಲರಾದ ಒಂದು ಪಂದ್ಯಾವಳಿ, ಬೆಂಕಿಯ ಪಂದ್ಯಾವಳಿ ಇದು. ಯಾಕೆಂದರೆ ಇದು ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಯಾಕೆಂದರೆ 2008ರಲ್ಲಿ ನಮ್ಮ RCB ಅವರವರು ಚೂಪಾಕ್ನಲ್ಲಿ ಗೆದ್ದಿರೋದು ಮೊದಲನೇ ಮ್ಯಾಚ್. ಅಲ್ಲಿಂದ ಇಲ್ಲಿ ತನಕ ಅವರು ಮ್ಯಾಚನ್ನು ನಮ್ಮ RCB ಅವರು ಗೆದ್ದಿಲ್ಲ. ಸೊ ರೈವಲ್ರಿ ಆಫ್ 17 ಇಯರ್ಸ್ ಮ್ಯಾಚ್ ಇದು. ಸೊ ನಾವಂತೂ ಫುಲ್ಲು ಕಾಯ್ತಾ ಇದ್ದೀವಿ ಮ್ಯಾಚ್ಗೆ. ಸೊ ಇನ್ನು ಟಾಸ್ ಏನೋ ಗೆಲ್ತು ಅಂದರೆ, ಸೊ ಇದು ಬೌಲಿಂಗ್ ಬೌಂಡ್ರಿ ಆಗಿರೋದ್ರಿಂದ, ಸೊ ಇನ್ ಕೇಸ್ RCB ಟಾಸ್ ಗೆಲ್ತು ಅಂದರೆ, ಸೊ ಆರಾಮಾಗಿ ಬೌಲಿಂಗ್ನ ಎತ್ಕೊಳೋದ್ರಲ್ಲಿ ಡೌಟ್ಸ್ ಇಲ್ಲ. ಸೊ ಯಾಕೆಂದರೆ ಅದು ಬೌಲಿಂಗ್ ಇರೋದ್ರಿಂದ ಬೌಂಡ್ರಿ, ಸೊ ಎತ್ಕೊಳೋದು ಸುಲಭ ಅನಿಸುತ್ತೆ. ಎಲ್ಲೋ ನಮಗೆ ಪ್ಲಸ್ ಆಡ್ ಪಾಯಿಂಟ್ ಆಗುತ್ತೆ. ಸೊ ನಮ್ಮ ಪ್ಲೇ 11 RCB ಯಾರ್ಯಾರು ಇದ್ದಾರೆ ಅಂದರೆ, ಸೊ ಸೇಮ್ ಆ್ಯಸ್ ಯೂಶುವಲ್ ಎಲ್ಲ ಕೊಹ್ಲಿ, ಸಾಲ್ಟ್, ದೇವದತ್ ಪಡಿಕ್ಕಲ್ ಬದಲಾಗಿ ಸ್ವಸ್ತಿಕ್ ಚಿಕಾರ. ಸೊ ಯಂಗ್ ನ್ಯೂ ಬಾಯ್ ಅವರು 19-20 ವರ್ಷ ಹುಡುಗಂಗಿನ್ನ. ಸೊ ಆ ರೀಸೆಂಟ್ ಓಲ್ಡ್ ಮ್ಯಾಚಸ್ಸಲ್ಲಿ ಇವರು 499 ರನ್ ರೇಟ್ನ ಮಾಡಿದ್ದಾರೆ. ಸೊ ಇವ್ರದ್ದು ರನ್ ರೇಟ್ ಕೂಡ ಚೆನ್ನಾಗಿದೆ. ಸೊ ನಮ್ಮ ರಜತ್ ಪಡಿತಾರ್ ಇರ್ತಾರೆ. ಸೊ ಲಿಯಮ್ ಜಿತೇಶ್ ಹಾಗೂ ಟೀಮ್ ಡೇವಿಡ್ ಬದಲಾಗಿ ಜಾಕಾ ಬೆಥಲ್. ಸೊ ಯಾಕೆ ಟೀಮ್ ಡೇವಿಡ್ ಬದಲಾಗಿ? ಯಾಕೆಂದರೆ ನಮಗಿಲ್ಲಿ ಜಾಕಾ ಬೆಥಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಕೂಡ ಹೌದು ಮತ್ತು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಕೂಡ ಹೌದು. ಸೊ ಇವ್ರು ಹಾಕೊಂಡ್ರೆ, ಸೊ ನಮ್ಮ ಕಡೆ ಸ್ಪಿನ್ನರ್ಸ್ ಕಡಿಮೆ ಇರೋದ್ರೆ. ಸೊ ನೆಕ್ಸ್ಟ್ ನಮ್ಮ ಕೃಣಾಲ್ ಪಾಂಡೆ ಮತ್ತು ಭುವನೇಶ್ವರ್. ಸೊ ಭುವನೇಶ್ವರ್ ಇವತ್ತು ಮ್ಯಾಚ್ ಆಡಲೇಬೇಕಾಗುತ್ತೆ. ಇದು ಕ್ರೂಷಿಯಲ್ ಮ್ಯಾಚು. ಸೊ ಎದುರಾಳಿಗಳು ಯಾರು ಅನ್ನೋದನ್ನ ನೋಡಿದರೆ ಗೊತ್ತಾಗುತ್ತೆ. ಇವತ್ತು ಭುವನೇಶ್ವರ್ ಕುಮಾರ್ ಮ್ಯಾಚ್ಗೆ ಇಳಿಲೇಬೇಕಾಗುತ್ತೆ. ಮತ್ತು ಯಶ್ ದಯಾಲ್ ಮತ್ತು ಹ್ಯಾಸಲ್ವುಡ್ ಇದ್ದೇ ಇರ್ತಾರೆ. ಸೊ ಇನ್ನು CSK ಬಂತು ಅಂದರೆ ತ್ರಿಪದಿ ಆಗಿರ್ಬೋದು, ರವೀಂದ್ರ ಆಗಿರ್ಬೋದು, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿರ್ಬೋದು. ಸೊ ನಮ್ಮ RCB ಟೀಮಲ್ಲಿ ನಮ್ಮ ರಜತ್ ಪಡಿತಾರ್ಗೆ ಬ್ಯಾಕ್ ಬೋನ್ ಆಗಿರೋದು ವಿರಾಟ್ ಕೊಹ್ಲಿ. ಅದೇ CSK ಟೀಮಲ್ಲಿ ಋತುರಾಜ್ ಗಾಯಕ್ವಾಡ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿರೋದು ವಿಕೆಟ್ ಕೀಪರ್ ಯಾರು ನಮ್ಮ MS ಧೋನಿಯವರು ಹಿಂದೆ ನಿಂತಿದ್ದಾರೆ. ಸೊ ಇವ್ರದ್ದು ಎಷ್ಟು ಮೈಂಡ್ ಅಂದರೆ ಥಿಂಕಿಂಗ್ ಮೈಂಡ್ ಆ ಥರ ಇರುತ್ತೆ. ಅವ್ರ ಪ್ಲಾನಿಂಗ್ಸಲ್ಲಿ ಇವರು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ. ಹಿಂದೆ ಬ್ಯಾಕ್ ಹ್ಯಾಂಡ್ ಸಪೋರ್ಟಾಗಿ ಧೋನಿಯವರು ಇರ್ತಾರೆ, ಈ ಕಡೆ ನಮ್ಮ ಕಡೆ ವಿರಾಟ್ ಅವರು ಇದ್ದಾರೆ. ಸೊ ನೆಕ್ಸ್ಟು ಇನ್ನು ಇಲ್ಲಿ CSK ನಮ್ಗೆ ಎಲ್ಲಿ ಅಂದರೆ ಶಿವಮ್ ದುಬೆ. ಇದು ನಮಗೆ ಮೇನ್ ವಿಕೆಟ್ ಆಗೋದು CSK ಟೀಮಲ್ಲಿ. ಈ ವಿಕೆಟ್ನ ನಾವು ಆದಷ್ಟು ಬೇಗ ಓವರ್ಸಲ್ಲಿ ಎತ್ಕೊಂಡ್ಬಿಡ್ಬೇಕು. ವಿತಿನ್ 10 ಓವರ್ಸಲ್ಲಿ ಎತ್ಕೊಂಡ್ರೆ ಬೆಟರ್. ಯಾಕೆಂದರೆ ಇದು ಹೈಯೆಸ್ಟ್ ರನ್ ರೇಟ್ ಇರೋಂಥ ಒಂದು ಗಜ ಇದು, ಯಾವುದು CSK ಟೀಮಲ್ಲಿ. ಈ ವಿಕೆಟ್ನ ತೆಗೆದ್ರೆ RCBಗೆ ಬೇಗ ಟಾರ್ಗೆಟ್ಗೆ ಏನೋ ಮಟ್ಟ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಬೇಗ ಹತ್ತಿರ ಆಗ್ತಾರೆ. ನೆಕ್ಸ್ಟು ಅವ್ರ ಕಡೆ ಬೌಲಿಂಗ್ ಬಂದರೆ ಅಶ್ವಿನ್ ಇದ್ದಾರೆ. ಸೊ ಜಡೇಜಾ ಅವರು ಆಗಿರ್ಬೋದು ಮತ್ತು ನೂರ್ ಅಹಮದ್. ಸೊ ಅವ್ರು 3 ಜನ ಇದ್ದಾರಲ್ಲ, ತುಂಬ ಇಂಪ್ಯಾಕ್ಟ್ ಬೌಲರ್ಸ್ ಆಗ್ತಾರೆ ನಮ್ಮ RCB ಮೇಲೆ. ಸೊ ಇವ್ರನ್ನ ಫೈಟ್ ಮಾಡೋಕ್ಕೆ ಸೊ ರಜತ್ ಪಡಿತಾರು ಮತ್ತು ಸಾಲ್ಟು ಮತ್ತು ನಮ್ಮ ಸ್ವಸ್ತಿಕ್ ಚಿಕಾರ ಇವರು ನಿಂತು ಪಾರ್ಟ್ನರ್ಶಿಪ್ಪಲ್ಲಿ ಒಂದು 1-110 ಅಷ್ಟು ರೀಚ್ ಆದರೆ ರನ್ ರೇಟಿಂಗ್ಸಲ್ಲಿ, ಸೊ ಆ್ಯಡ್ ಆನ್ ಆಗುತ್ತೆ ನಮಗೂ ಕೂಡ. ಸೊ ಈ ಮ್ಯಾಚ್ನ ನೀವು ಮರಿಬೇಡಿ. ಯಾಕೆಂದರೆ 17 ಇಯರ್ಸ್ ಆಫ್ ರೈವಲ್ರಿ. ಸೊ ಚೀಪಾಕಲ್ಲಿ ನಡೀತಾ ಇರೋಂಥ ಮ್ಯಾಚ್ ಚಿದಂಬರಮಲ್ಲಿ, ಚೆನ್ನೈಯಲ್ಲಿ ಹೋಮ್ ಗ್ರೌಂಡ್. ಅದು CSK ಮೈದಾನ ತುಂಬ ಒಂದು ಕಡೆ ಎಲ್ಲೋ ಒಂದು ಕಡೆ ರೆಡ್ಡು. ಯಾಕೆ ಹೆಂಗೆ ಅಂದರೆ ಅರ್ಶಿನ ಕುಂಕುಮದ ಮ್ಯಾಚು ಅನ್ನಂಗೆ ಮಧ್ಯದಲ್ಲಿ ಪ್ಲೇಯರ್ಸ್ ಆಡ್ತಾ ಇರ್ತಾರೆ. ಆ ಕ್ರೌಡು ಏನಿದೆ, ಆ ಕ್ರೌಡು ತುಂಬಾ ಬರೀ ನಾವು ಟಿ ವಿಲೇ ನೋಡ್ತೀವಿ, ರಿಯಾಲಿಯಾಗಿ ನೋಡಿದ್ರೆ ಬೇರೆ ಲೆವೆಲ್ ಇರುತ್ತೆ. ಸೊ ಫುಲ್ಲು ಕ್ರೌಡ್ನೆಸ್ ಕೂಡ ಇರುತ್ತೆ. ಸೊ ಹಾಗೆ ಸಪೋರ್ಟ್ಸ್ ಕೂಡ ಇದೆ. ನಮ್ಮ RCB ಇದ್ದಾರೆ, ಎಲ್ಲಾದರೂ ಇರ್ತಾರೆ ನಮ್ಮ RCBಯನ್ಸು. ಅಲ್ಲಿ ಕೂಡ ಇವತ್ತು ತುಂಬಾ ಸೇರ್ತಾರೆ ಜನ. ಯಾಕೆಂದರೆ CSK ಮ್ಯಾಚ್ಗಳು, ಅರ್ಶಿನ ಕುಂಕುಮದ ಮ್ಯಾಚು, ಪೊಂಗಲ್ಲು ಬಿಸಿಬೇಳೆ ಬಾತ್, ಎಷ್ಟು ಹೆಸರುಗಳಿದೆ ಗೊತ್ತಾ ಈ ಮ್ಯಾಚ್ಗಳಿಗೆ. ರೈವಲ್ರಿ ಮ್ಯಾಚ್ ಅಲ್ವಾ. ಸೊ ನೋಡೋಣ. ಸೊ ಟಾರ್ಗೆಟ್ಗೆ ಬಂದರೆ 175 to 210 ರೀಚ್ ಆಗ್ಬೋದು. ಸೊ ಪಿಚ್ ಪ್ರಕಾರ ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ 175 to 210 ಇವರು ಟಾರ್ಗೆಟ್ನ ರೀಚ್ ಮಾಡ್ಬೋದು. ಸೊ ಅದೇ ಬೌಲಿಂಗ್ ಏನೋ ಟಾಸ್ ಇನ್ ಕೇಸ್ RCB ವಿನ್ ಆಯಿತು ಅಂದರೆ ಬೌಲಿಂಗ್ ತೊಗೊಂಡ್ರೆ ಎಲ್ಲೋ ಆ್ಯಡ್ ಆನ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಬೇಗ ಟ್ರೋಫಿನ ಹೊಡ್ಕೊಂಬರೋಕ್ಕೆ, ಪ್ಲೇ ಆಫ್ ಹೋಗೋಕ್ಕೆ ಈಸಿ ಆಗುತ್ತೆ ಇವರು ಅನಾಲಿಟಿಕ್ಸ್ ಪ್ರಕಾರ ಏನು ಆಡ್ತಾನೆ ಹೋದರೆ. ಸೊ ನೋಡೋಣ, ಸಂಜೆ ಫ್ರೈಡೇ ಮ್ಯಾಚು ಮರೆಯೋಂಗಿಲ್ಲ. ಸೊ ಮರೆತರೆ ನೀವು IPLನೇ ಮರ್ತಂಗೆ. ಅಂಥ ರೈವಲ್ರಿ ಮ್ಯಾಚು ಸಂಜೆ 7:15 ಚೂಪಾಕ್ ಸ್ಟೇಡಿಯಮಲ್ಲಿ ನಡೀತಾ ಇರೋದು. ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡ್ತಾ. ಸೊ ನೀವೇನಾದರೂ RCB ಫ್ಯಾನ್ಸ್ ಆದರೆ ಕಮೆಂಟ್ ಸೆಕ್ಷನಲ್ಲಿ RCB ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು.